ಪ್ರಿಯ ಆತ್ಮ, ಪ್ರತಿದಿನವೂ ಹೊಸ ಆರಂಭ, ಪ್ರತಿ ಕ್ಷಣವೂ ಹೊಸ ಅವಕಾಶ. ಇಂದಿನಿಂದ ಧೈರ್ಯವನ್ನು ನನ್ನ ಜೀವನದ ಮೂಲ ಮೌಲ್ಯವನ್ನಾಗಿಸಿಕೊಳ್ಳುತ್ತೇನೆ. ಧೈರ್ಯ ಎಂದರೆ ಭಯವಿಲ್ಲದ ಸ್ಥಿತಿ ಅಲ್ಲ, ಅದು ಭಯದ ನಡುವೆಯೂ ಮುಂದುವರಿಯುವ ಧೈರ್ಯ. ಧೈರ್ಯವಂತನು ಎಂಬವರು ಸೋಲುವುದಿಲ್ಲ, ಏಕೆಂದರೆ ಅವರು ಮತ್ತೆ ಮತ್ತೆ ಎದ್ದು ನಿಲ್ಲುತ್ತಾರೆ. ಇಂದಿನಿಂದ ನನ್ನೊಳಗಿನ ಶೂರತೆಯನ್ನು ಅರಿತು ಜೀವನದ ಪ್ರತಿಯೊಂದು ಹಂತದಲ್ಲಿಯೂ ಧೈರ್ಯದಿಂದ ನಾನು ನಡೆಯುತ್ತೇನೆ. ಈ ರೀತಿ ನಾವು ಧೈರ್ಯ ತೆಗೆದುಕೊಳ್ಳಬೇಕು. ನಾವೀಗ ಕೆಲವು ಅಫರ್ಮೇಷನ್ಸನ್ನು ಕೇಳೋಣ. ಆತ್ಮವಿಶ್ವಾಸ ಬೆಳೆಸುವಂತಹ ಕೆಲವು ಶಬ್ದಗಳನ್ನು ಕೇಳೋಣ. ನಾನು ಸಾಕಷ್ಟು ಶಕ್ತಿಶಾಲಿ ಮತ್ತು ಧೈರ್ಯವಂತನು. ಭಯ ನನ್ನನ್ನು ತಡೆಯಲು ಸಾಧ್ಯವಿಲ್ಲ. ನಾನು ಎದುರಿಸುವ ಪ್ರತಿಯೊಂದು ಸವಾಲು ನನಗೆ ಹೊಸ ಪಾಠವನ್ನು ಕಲಿಸುತ್ತಿದೆ. ನಾನು ನನ್ನ ಜೀವನದ ನಾಯಕಿಯಾಗಿದ್ದೇನೆ. ನನ್ನೊಳಗೆ ಧೈರ್ಯ, ಸ್ಥಿರತೆ ಮತ್ತು ಶಾಂತಿ ನೆಲೆಸಿದೆ. ಯಾವುದೇ ಸಂಕಷ್ಟಕ್ಕೂ ನಾನು ಎದುರಿಸಬಲ್ಲೆ. ನಾನು ನನ್ನ ನಿರ್ಧಾರಗಳ ಮೇಲೆ ನಂಬಿಕೆ ಇಡುತ್ತೇನೆ. ನನ್ನ ಧೈರ್ಯವೇ ನನ್ನ ಬೆಳವಣಿಗೆಯ ಮೂಲ. ಉದಾಹರಣೆಗೆ, ಒಂದು ಮರ ಬಿರುಕು ಬಿಟ್ಟ ಮಣ್ಣಿನಲ್ಲಿ ಬೆಳೆಯುತ್ತೆ. ಅದಕ್ಕೆ ನೀರಿಲ್ಲದಿದ್ದರೂ ಬಿಸಿಲಿನ ಹೊತ್ತಿನಲ್ಲೂ ಅದು ನಿಲ್ಲುತ್ತೆ. ನಾನು ಅಂತಹದ್ದೇ ಬಿಕ್ಕಟ್ಟಿನಲ್ಲಿ ಬೆಳೆಸುವ ಶಕ್ತಿ ಉಳ್ಳವರು. ಭಯವನ್ನು ನಿಭಾಯಿಸಲು ಕೆಲವು ಅಫರ್ಮೇಷನ್ಸ್. ಭಯ ತಾತ್ಕಾಲಿಕ, ಆದರೆ ನನ್ನ ಧೈರ್ಯ ಶಾಶ್ವತ. ನಾನು ಬಿಗು ಪರಿಸ್ಥಿತಿಗಳಲ್ಲಿಯೂ ಶಾಂತಿಯುತವಾಗಿರುತ್ತೇನೆ. ಭಯ ನನ್ನನ್ನು ತಡೆಹಿಡಿಯುವುದಿಲ್ಲ, ಅದು ನನಗೆ ದಿಕ್ಕು ತೋರಿಸುತ್ತದೆ. ನಾನು ಧೈರ್ಯದಿಂದ ಮಾತನಾಡುತ್ತೇನೆ, ಧೈರ್ಯದಿಂದ ನಡೆದುಕೊಳ್ಳುತ್ತೇನೆ. ನನಗೆ ತೊಂದರೆ ಉಂಟಾದಾಗಲೂ ನಾನು ಕುಗ್ಗುವುದಿಲ್ಲ. ಬೆಳೆಯುವುದೇ ನನ್ನ ಸ್ವಭಾವ. ನಾನು ಹಿಂದೆ ಹೋಗುವುದಿಲ್ಲ, ನಾನು ಮುಂದಿನ ಹೆಜ್ಜೆ ಇಡುತ್ತೇನೆ. ಉದಾಹರಣೆಗೆ, ಒಬ್ಬ ಸಾಮಾನ್ಯ ವ್ಯಕ್ತಿ ನದಿಗೆ ಬಿದ್ದರೆ ಭಯಪಟ್ಟು ಕೈ ಚಲಾಯಿಸುತ್ತಾರೆ. ಆದರೆ ಧೈರ್ಯವಂತನು ಹೇಗೆ ಈಜಬೇಕು ಎಂಬ ಕಲಿಕೆಯುತ್ತ ಗಮನ ಹರಿಸುತ್ತಾರೆ. ಇನ್ನಷ್ಟು ಅಫರ್ಮೇಷನ್ಸು. ನಾನು ಹೊಸ ಅವಕಾಶಗಳನ್ನು ಸ್ವಾಗತಿಸುತ್ತೇನೆ. ನನ್ನ ಹೆಜ್ಜೆ ಯಾವತ್ತೂ ಧೈರ್ಯದ ಹಾದಿಯಲ್ಲಿ ಇರುತ್ತದೆ. ನನ್ನ ಹೆಜ್ಜೆ ಯಾವಾಗಲೂ ಧೈರ್ಯದ ಹಾದಿಯಲ್ಲಿ ಇರುತ್ತದೆ. ನಾನು ನಿರ್ಧಾರ ತೆಗೆದುಕೊಳ್ಳಲು ಸಮರ್ಥನಾಗಿದ್ದೇನೆ. ನನ್ನ ಕನಸುಗಳ ಹಿಂದೆ ಹೋರಾಡುವ ಧೈರ್ಯ ನನಗಿದೆ. ನಾನು ತಪ್ಪು ಮಾಡಿದರೂ ಕಲಿಯುವ ಧೈರ್ಯವಿದೆ. ನನಗೆ ನಾನೇ ಬೇಕಾದ ರೀತಿಯಲ್ಲಿ ಜೀವನ ಕಟ್ಟಿಕೊಳ್ಳುವ ಶಕ್ತಿ ಇದೆ. ಉದಾಹರಣೆಗೆ, ಎದೆಯಲ್ಲಿ ಕನಸು ಇರಲಿ, ಹೃದಯದಲ್ಲಿ ಧೈರ್ಯವಿರಲಿ. ನಿಂತ ಬಯಲಿನಲ್ಲಿ ಮುಳ್ಳುಗಳ ನಡುವೆ ನಡೆದವರೇ ಜವಾಬ್ದಾರಿ ಹೊತ್ತು ಬದುಕುತ್ತಾರೆ. ಸ್ನೇಹಿತರೆ, ಇವತ್ತು ನೀವು ಕೇಳಿದ ಅಫರ್ಮೇಷನ್ಸ್ಗಳು ನಿಮ್ಮೊಳಗಿನ ಧೈರ್ಯವನ್ನು ಎಚ್ಚರಿಸುತ್ತವೆ. ಪ್ರತಿದಿನ ಇದನ್ನು ಪುನರಾವರ್ತಿಸಿ. ನಿಮ್ಮ ಧ್ವನಿ ನಿಮ್ಮ ಮನಸ್ಸನ್ನು ರೂಪಿಸುತ್ತದೆ. ಭಯವು ನಿಮ್ಮ ಗೆಲುವಿಗೆ ಅಡ್ಡಿಯಾಗದಂತೆ ಮಾಡಿ. ನೀವೇ ಶಕ್ತಿಯ ಪ್ರತಿಕೃತಿ. ನೀವು ಬೆಳಕಿನ ಧಾರೆ. ನೀವು ಧೈರ್ಯವಂತರು. ಸ್ನೇಹಿತರೆ, ಇಂತಹ ಮತ್ತಷ್ಟು ಅಫರ್ಮೇಷನ್ಸನ್ನು ಕೇಳಲು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಈ ವಿಡಿಯೋಗೆ ಸಪೋರ್ಟ್ ಮಾಡಿದ ತಮಗೆಲ್ಲ ಧನ್ಯವಾದಗಳು. ನಮಸ್ತೆ.